ಸ್ವಾಗತ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ನಾವು ಕೇಳುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆಗೆ ಉತ್ತರಿಸಿ. ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಬನ್ನಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಮಟನ್ ಬೋಟಿಯಲ್ಲಿ ಯಾವ ವಿಟಮಿನ್ ಹೇರಳವಾಗಿರುತ್ತದೆ? ಆಪ್ಷನ್ ಸಿ ವಿಟಮಿನ್ ಎ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಬಿ6, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. ಮಟನ್ ಬೋಟಿಯು ವಿಟಮಿನ್ ಬಿ12, ಫೋಲೇಟ್ ನಂತಹ ಹೆಚ್ಚು ಪೋಷಕಾಂಶಗಳಿಂದ ತುಂಬಿದೆ. ಇದು ಕಬ್ಬಿಣ ಮತ್ತು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಆದ್ದರಿಂದ ಮಟನ್ ಬೋಟಿ ತಿನ್ನುವುದು ದೇಹಕ್ಕೆ ಆರೋಗ್ಯಕರ. ಎರಡನೇ ಪ್ರಶ್ನೆ, ಮಹಿಳೆಯರು ಇದನ್ನು ತಿಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತದೆ. ಆಪ್ಷನ್ ಸಿ ಗೋಬಿ, ಬಿ ಪಾನಿಪುರಿ, ಸಿ ಕಬಾಬ್, ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಎ ಗೋಬಿ. ಅತಿ ಹೆಚ್ಚು ಫಾಸ್ಟ್ ಫುಡ್ಗಳು ಹಾಗೂ ಕರಿದ ಪದಾರ್ಥಗಳನ್ನು ತಿನ್ನುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬಂದಿದೆ ಎಂದು ವೈದ್ಯರು ಹೇಳಿದ್ದಾರೆ. ಮೂರನೇ ಪ್ರಶ್ನೆ, ಪಂಚ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಭಾರತ, ಬಿ ಅಮೆರಿಕ, ಸಿ ನೇಪಾಳ, ಡಿ ದುಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಪಂಚ ಸರೋವರಗಳ ನಾಡು ಎಂದು ಅಮೆರಿಕಾವನ್ನು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಸಿ ಮೈಸೂರು, ಬಿ ಬೆಂಗಳೂರು, ಸಿ ಕಲಬುರಗಿ, ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. ಐದನೇ ಪ್ರಶ್ನೆ, ಭಾರತದ ಯಾವ ನದಿಯಲ್ಲಿ ಚಿನ್ನ ಹರಿಯುತ್ತದೆ? ಆಪ್ಷನ್ ಸಿ ಕಾವೇರಿ, ಬಿ ನೇತ್ರಾವತಿ, ಸಿ ಸ್ವರ್ಣರೇಖಾ, ಡಿ ಸ್ವರ್ಣತೀರ್ಥ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಣರೇಖಾ. ಜಾರ್ಖಂಡ್ನಲ್ಲಿ ಹರಿಯುವ ಸ್ವರ್ಣರೇಖಾ ನದಿಯಲ್ಲಿ ಚಿನ್ನವು ಹರಿಯುತ್ತದೆ ಎಂದು ಹೇಳಲಾಗಿದೆ. ಆರನೇ ಪ್ರಶ್ನೆ, ಯಾವ ಜೀವಿಯು 5 ಕಣ್ಣುಗಳನ್ನು ಹೊಂದಿದೆ? ಆಪ್ಷನ್ ಸಿ ಜೇನುನೊಣ, ಬಿ ಸೊಳ್ಳೆ, ಸಿ ಜಿರಳೆ, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಎ ಜೇನುನೊಣ. ಜೇನುನೊಣ 5 ಕಣ್ಣುಗಳನ್ನು ಹೊಂದಿದೆ. ಏಳನೇ ಪ್ರಶ್ನೆ, ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಯಾವ ಎಲೆಯನ್ನು ಸೇವಿಸಬೇಕು? ಆಪ್ಷನ್ ಸಿ ಪಾಲಕ್, ಬಿ ಪುದೀನಾ, ಸಿ ಒಂದೆಲಗ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೆಲಗ. ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಒಂದೆಲಗವನ್ನು ಸೇವಿಸಬೇಕು. ಎಂಟನೇ ಪ್ರಶ್ನೆ, ಸೂರ್ಯನ 3ನೇ ಗ್ರಹ ಯಾವುದು? ಆಪ್ಷನ್ ಸಿ ಅಂಗಾರಕ, ಬಿ ಪ್ಲೇಟೋ, ಸಿ ಶುಕ್ರ, ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿ. ಸೂರ್ಯನ 3ನೇ ಗ್ರಹ ಭೂಮಿ. 9ನೇ ಪ್ರಶ್ನೆ, ಕಬಾಬ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ ಕ್ಯಾನ್ಸರ್, ಬಿ ಹೃದಯ ಸಂಬಂಧಿ ಕಾಯಿಲೆ, ಸಿ ಪೈಲ್ಸ್, ಡಿ ಮಧುಮೇಹ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆ. ಕಬಾಬ್ ಎಷ್ಟು ರುಚಿಯೋ ಅಷ್ಟೇ ಅಪಾಯಕಾರಿಯೂ ಹೌದು. ಸಿಕ್ಕಾಪಟ್ಟೆ ತಿಂದರೆ ನಿಮಗೆ ಭಯಾನಕ ಕಾಯಿಲೆ ಉಚಿತವಾಗಿ ಸಿಗೋದು ಅಂತೂ ಖಂಡಿತ. ಈ ಕಬಾಬ್ನಲ್ಲಿರುವ ಬೆಂಜೋಪೆರಿನ್ ಸೇರಿದಂತೆ ಕ್ಯಾಸಿನೋಜೆನಿಕ್ ಸಂಯುಕ್ತಗಳ ರಚನೆಯಿಂದಾಗಿ ಚಿಕನ್ ಕಬಾಬ್ಗಳು ಕ್ಯಾನ್ಸರ್ ಅಪಾಯಗಳನ್ನು ಹೆಚ್ಚಿಸುತ್ತದೆ. ಇದು ಇಷ್ಟೇ ಅಲ್ಲದೆ ಕಬಾಬ್ನಲ್ಲಿ ಟ್ರಾನ್ಸ್ ಕೊಬ್ಬು ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಅಪಾಯವು ಹೆಚ್ಚಾಗುತ್ತದೆ. 10ನೇ ಪ್ರಶ್ನೆ. ಕುವೆಂಪು ಅವರು ಯಾವ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು? ಆಪ್ಷನ್ ಎ ನೆನಪಿನ ದೋಣಿಯಲ್ಲಿ, ಬಿ ಮೂಕಜ್ಜಿಯ ಕನಸುಗಳು, ಸಿ ಶೂದ್ರ ತಪಸ್ವಿ, ಡಿ ಶ್ರೀ ರಾಮಾಯಣ ದರ್ಶನಂ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀ ರಾಮಾಯಣ ದರ್ಶನಂ. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಒಂದು ಪ್ರೀತಿಯ ಕತೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.